ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಮಾತನಾಡುವ ದೇವರು. ಅದಕ್ಕೆ ಆಧಾರವಾಗಿ ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಓದಿಕೊಳ್ಳೋಣ. ಪೂರ್ವ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ನೋಡ್ರಿ, ನಮ್ಮ ದೇವರು ನಮ್ಮೊಂದಿಗೆ ಮಾತನಾಡುವಾತನಾಗಿದ್ದಾರೆ. ನಮ್ಮೊಂದಿಗೆ ಸಂಭಾಷಿಸಿ ಸಂತೋಷಿಸುವಾತನು, ನಮ್ಮೊಂದಿಗೆ ಸಂಚರಿಸಲು ಅಪೇಕ್ಷೆಯುಳ್ಳಾತನು. ಪೂರ್ವ ಕಾಲದಲ್ಲಿ ಭಾಗವಾಗಿ ವಿಧ ವಿಧವಾಗಿ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ಯೇಸು ಕ್ರಿಸ್ತನ ಮೂಲಕ ಅಥವಾ ಸತ್ಯ ವೇದದ ಮೂಲಕ ಸಹ ದೇವರು ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ. ಆದಾಮನು ಪಾಪ ಮಾಡಿದವನಾಗಿ ಕರ್ತನೊಂದಿಗೆ ಮಾತನಾಡಲಾರದವನಾಗಿ ಅಡಗಿಸಿಕೊಂಡಂಥ ವೇಳೆಯಲ್ಲಿ ಸಹ ಆತನು ಆದಾಮನನ್ನು ಹುಡುಕಿ ಬಂದು, ಆದಾಮನೇ ನೀನೆಲ್ಲಿದ್ದಿ ಎಂಬುದಾಗಿ ಕೇಳಿ ಮಾತನಾಡಿದರು. ಚಿಕ್ಕ ಸಾಮುವೇಲನನ್ನು ಎಳೆ ಪ್ರಾಯದವನೆಂದು ಅಸಡ್ಡೆ ಮಾಡದೆ ಅವನೊಂದಿಗೆ ಮಾತನಾಡಲು ಅಪೇಕ್ಷಿಸಿ ಸಾಮುವೇಲನೆಂಬುದಾಗಿ ಕರೆದರು. ಮರದ ಮೇಲೆ ಹತ್ತಿಕೊಂಡು ತನ್ನನ್ನು ನೋಡಬೇಕೆಂದಿದ್ದಂಥ ಜಕ್ಕಾಯನನ್ನು, ಸುಂಕದವನಾಗಿದ್ದನು, ಪಾಪದ ವ್ಯಕ್ತಿಯಾಗಿದ್ದನು, ಆದರೂ ಸಹ ಅವನ ಬಯಕೆಯನ್ನು ನೋಡಿದ ಕರ್ತನ ಅವನೊಂದಿಗೆ ಮಾತನಾಡಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ಇವತ್ತು ನಾನು ನಿಮ್ಮ ಮನೆಯಲ್ಲಿ ವಾಸಿಸುವೆನೆಂಬುದಾಗಿ ಕರೆದರು. ನೋಡ್ರಿ, ದೇವರು ಒಬ್ಬೊಬ್ಬ ಭಕ್ತರ ಜೊತೆಯಲ್ಲಿ ಅದ್ಭುತವಾಗಿ ಮಾತನಾಡಿದ್ದಾರೆ. ದೇವರು ಈ ದಿನಗಳಲ್ಲಿ ನಮ್ಮೊಡನೆ ಮಾತನಾಡಲು ಅವರು ಬಯಸುತ್ತಾ ಇದ್ದಾರೆ. ಕೆಲವು ವರ್ಷಗಳ ಹಿಂದೆ ನಡೆದ ಒಂದು ಘಟನೆ. ಒಬ್ಬ ಕಳ್ಳ, ಅವನು ಸುಮಾರು 20 ಸಾರಿ ಅನೇಕ ತಪ್ಪುಗಳನ್ನು ಮಾಡಿ ಸೆರೆವಾಸ ಅನುಭವಿಸಿ ಸುಪ್ರಸಿದ್ಧ ಕಳ್ಳ ಎಂಬ ಬಿರುದನ್ನು ಹೊಂದಿದನು. ಒಮ್ಮೆ ಅವನು ಸೆರೆವಾಸದಿಂದ ಹಿಂತಿರುಗಿ ಬಂದ ನಂತರ ಅವನ ಮನೆಯವರ್ಯಾರು ಅವನೊಂದಿಗೆ ಮಾತನಾಡಲಿಲ್ಲ. ಅವನ ಸ್ನೇಹಿತರು ಅವನೊಂದಿಗೆ ಮಾತನಾಡಲಿಲ್ಲ, ಅವನನ್ನು ದೂರ ಮಾಡಿದರು. ಊರಿನವರೆಲ್ಲರೂ ಆತನನ್ನು ಕೇವಲವಾಗಿ ನೋಡಿ ದೂರ ಮಾಡಿದರು. ತನ್ನೊಂದಿಗೆ ಯಾರೂ ಮಾತನಾಡಲಿಲ್ಲವಲ್ಲ ಎಂಬುದಾಗಿ ನೆನೆಸಿ ಆ ದುಃಖವನ್ನು ಸಹಿಸಲಾರದವನಾಗಿ ಒಂದು ಎತ್ತರವಾದ ಕಂಬವನ್ನು ಹತ್ತಿ ಅಲ್ಲಿಂದ ಇಳಿಯುವುದಿಲ್ಲ, ನನ್ನೊಟ್ಟಿಗೆ ಮಾತನಾಡಲು ನೀವು ಜನಕ್ಕೆ, ನನ್ನ ಮನೆಯವರಿಗೆ ತಿಳಿಸಬೇಕೆಂಬುದಾಗಿ ಅವನು ಹಾಗೆಯೇ ಆ ಕಂಬದ ಮೇಲೆ 2 ದಿನ ಕೂತಿದ್ದಂತೆ. ನಂತರ ಪೊಲೀಸರು ಬಂದು ಅವನನ್ನು ಮನವೊಲಿಸಿ ಕೆಳಗೆ ಇಳಿಯುವಂತೆ ಮಾಡಿದರು. ನೋಡ್ರಿ, ಒಬ್ಬ ಕಳ್ಳನಿಗೆ ಕೂಡ ತನ್ನ ಜೊತೆಯಲ್ಲಿ ಯಾರಾದರೂ ಮಾತಾಡಬೇಕೆಂಬುದಾಗಿ ಅವನಿಗೆ ಒಂದು ಬಯಕೆ ಇದೆ. ಅದೇ ವಿಧದಲ್ಲಿ ಸ್ತೋತ್ರ, ನಮ್ಮನ್ನು ರೂಪಿಸಿ ಉಂಟು ಮಾಡಿದ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡಲು ಅವರು ಬಯಸುವ ದೇವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನಿನ್ನ ಅಂತರ್ಯದಲ್ಲಿ ಕರ್ತನು ನಿನ್ನೊಂದಿಗೆ ಮಾತನಾಡಬೇಕೆಂಬಂಥ ಹಂಬಲ ನಿನಗಿದೆಯಾ? ಅಪೇಕ್ಷೆ ನಿನಗಿದೆಯಾ? ಪೂರ್ವ ಕಾಲದಲ್ಲಿ ಭಾಗವಾಗಿ ವಿಧ ವಿಧವಾಗಿ ಮೂಲ ಪಿತೃಗಳೊಂದಿಗೆ ಮಾತನಾಡಿದ ಕರ್ತನು ಈ ಅಂತ್ಯ ಕಾಲದಲ್ಲಿ ದೇವರು ನಮ್ಮೊಂದಿಗೆ ಮುಖಾಮುಖಿಯಾಗಿ ಮಾತನಾಡುತ್ತಾರೆ. ಕರ್ತನು ನಮ್ಮೊಂದಿಗೆ ಅನೇಕ ವಿಧಗಳಲ್ಲಿ ಮಾತನಾಡ್ತಾರೆ. ಮನಸ್ಸಾಕ್ಷಿಯ ಮೂಲಕ ಮಾತನಾಡ್ತಾರೆ. ಮನಸ್ಸಾಕ್ಷಿ ಎನ್ನುವಂಥದ್ದು ನಮ್ಮ ಆತ್ಮದ ಬೆಳಕಾಗಿದೆ. ಕರ್ತನು ಪ್ರಕೃತಿಯ ಮೂಲಕವಾಗಿ ಸಹ ಮಾತನಾಡ್ತಾರೆ. ಅದಕ್ಕೆ ಕೀರ್ತನೆ 19:1 ನೋಡ್ತೇವೆ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ. ಮಾತ್ರವಲ್ಲ, ಸತ್ಯವೇದದ ವಾಕ್ಯಗಳ ಮೂಲಕ ಸಹ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡ್ತಾರೆ. ಸತ್ಯವೇದ ವಾಕ್ಯಗಳು ಆತ್ಮವಾಗಿಯೂ ಜೀವವಾಗಿಯೂ ಅವೆ. ಮಾನವನನ್ನು ಕರ್ತನು ಉಂಟು ಮಾಡುವಾಗಲೇ ದೇವರು ಅವನಲ್ಲಿ ತನ್ನ ಆತ್ಮವನ್ನು ಇರಿಸಿದನು. ಆದ್ದರಿಂದಲೇ ಮನುಷ್ಯನು ಆತ್ಮನೊಂದಿಗೆ ಜೀವವಾಗಿರುವ ದೇವರ ವಾಕ್ಯಗಳು ಸಂಪರ್ಕಿಸುತ್ತದೆ. ಸತ್ಯವೇದವನ್ನು ಓದುವಾಗ, ಕರ್ತನ ವಾಕ್ಯಗಳನ್ನು ಕೇಳುವಾಗ ಆ
ವಾಕ್ಯಗಳು ನಮ್ಮ ಜೊತೆಯಲ್ಲೇ ಮಾತನಾಡುತ್ತದೆ. ಹಾಗಾದರೆ ಮಾತನಾಡುವ ದೇವರು ನಮ್ಮೊಡನೆ ಇರುವಾಗ ನಾವು ದೇವರ ಶಬ್ದವನ್ನು ಯಾವಾಗಲೂ ಕೇಳಿಸಿಕೊಳ್ಳಲು ನಾವು ಸಿದ್ಧವಾಗಿರಬೇಕು. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಅನುದಿನವೂ ದಿನದಿನವೂ ನಿನ್ನ ಸ್ವರವನ್ನು ನಾನು ಕೇಳಿಸಿಕೊಳ್ಳೋದಕ್ಕೆ ನನಗೆ ಸಹಾಯ ಮಾಡ್ರೆ, ನನ್ನೊಡನೆ ಮಾತನಾಡ್ರಿ ಎಂಬುದಾಗಿ ಪ್ರಾರ್ಥಿಸ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಅದ್ಭುತವಾದ ದಿನಕ್ಕಾಗಿ ಸ್ತೋತ್ರ. ನೀವು ಮಾತನಾಡುವಂಥ ದೇವರು. ಈ ದಿನ ಸಹ ದೇವರೇ, ನಾವು ಅನೇಕ ಸನ್ನಿವೇಶಗಳ, ಸವಾಲುಗಳ, ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುತ್ತಿದ್ದೇವೆ. ನಿಮ್ಮ ಒಂದು ಮಾತು ದೇವರೇ ನಮ್ಮ ಜೊತೆಯಲ್ಲಿ ಮಾತನಾಡಲಪ್ಪ. ಅದೇ ವಿಧದಲ್ಲಿ ಸ್ವಾಮಿ, ಒಂದೊಂದು ದಿವಸವೂ ನಿಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಸಹ ಬರಿದಾದ, ಶೂನ್ಯವಾದ ಅವಸ್ಥೆಗಳ ಮಧ್ಯದಲ್ಲಿ ಅದ್ಭುತ ಸಂಭವಿಸಲೆಂಬುದಾಗಿ ಪ್ರೇಯರ್ ಮಾಡ್ತೇವೆ. ನಮ್ಮೊಡನೆ ಮಾತನಾಡ್ರಿ. ಬೈಬಲ್ ಓದುವಾಗ, ಪ್ರಾರ್ಥನೆ ಮಾಡುವಾಗ, ದೇವರೇ ನಿಮ್ಮ ಸಮ್ಮುಖದಲ್ಲಿ ಕಾದಿರುವಾಗ ನಮ್ಮೊಡನೆ ಮಾತನಾಡ್ರಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಮಾತನಾಡುವ ದೇವರು ನಮ್ಮೊಂದಿಗಿರುವಾಗ ಅವರು ವಿಧ ವಿಧವಾಗಿ, ಭಾಗವಾಗಿ ಅಂತ್ಯ ದಿನಗಳಲ್ಲಿ ಮುಖಾಮುಖಿಯಾಗಿ ನಮ್ಮೊಡನೆ ಮಾತನಾಡಲಿರುವಾಗ ದೇವರ ಶಬ್ದವನ್ನು ಕೇಳಿಸಿಕೊಳ್ಳೋದಕ್ಕೆ ಸಿದ್ಧವಾಗಿರೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.